ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದೊಂದು ಹಲಸಿನ ಗಿಡ. ಯಾವ ತಳಿ ಅಂದರೆ ವಿಯೆಟ್ನಾಂ ಸೂಪರ್ ಅರ್ಲಿ. ಇದರ ಹೆಸರನ್ನು ನೀವು ಕೇಳಿರ್ಬೋದು, ಬಹಳಷ್ಟು ಪ್ರಚಲಿತದಲ್ಲಿದೆ, ಪ್ರಚಾರದಲ್ಲಿದೆ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಮಲೆನಾಡಿಗೆ ಈ ತಳಿ ಅಷ್ಟೊಂದು ಸೂಕ್ತವಲ್ಲ. ಈ ಯಾವುದೇ ಥೈಲ್ಯಾಂಡ್ ಮೂಲದ, ಮಲೇಷ್ಯಾ ಮೂಲದ ತಳಿಗಳಿವೆಲ್ಲ, ಇವುಗಳು ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಆಗ್ಬರೋದಿಲ್ಲ. ಅದಕ್ಕೆ ಫಂಗಸ್ ಬರುತ್ತೆ, ಕೊಳೆ ರೋಗ ಬಂದು ಈ ರೀತಿಯ ಗೆಲ್ಲುಗಳು ಸಾಯ್ತವೆ, ಕ್ರಮೇಣ ಗಿಡವೇ ಹೋಗುತ್ತೆ. ನನ್ನದು 2-3 ವಿಯೆಟ್ನಾಂ ಸೂಪರ್ ಅರ್ಲಿ ಗಿಡ ಇದೇ ಥರ ಆಗಿದೆ. ಇದು ನಾನು ಟಾಪ್ ವರ್ಕ್ ಮಾಡಿರುವಂಥದ್ದು ದೊಡ್ಡ ಗಿಡ, 2 ವರ್ಷದ ಗಿಡ. ಅಂಥದ್ದು ಈ ನಮ್ಮ ಮಲೆನಾಡಿನಲ್ಲಿ ಜುಲೈ ಆಗಸ್ಟ್ನಲ್ಲಿ ಸುರಿಯುವಂತಹ ಮಳೆಗೆ ಕೊಳೆತು ಹೋಗುತ್ತೆ. ಇದು ಒಂದೇ ಅಲ್ಲ, J33 ಸೀಡ್ಲೆಸ್ಸು, ಇನ್ನೂ ಅನೇಕ ವೆರೈಟಿಗಳು ಇವೆ. ಅವುಗಳು ಕೂಡ ನಮ್ಮಲ್ಲಿ ಮಳೆಗೆ ತಡ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತವೋ ಆ ತಳಿಗಳನ್ನು ಮಾತ್ರ ನೀಡಿ. ಸುಮ್ಮನೆ ನರ್ಸರಿಯವರ ಒಂದು ಪ್ರಚಾರಕ್ಕೆ ಬಲಿ ಬೀಳಬೇಡಿ. ಕೆಲವರು ಜೆನ್ಯೂನ್ ಇರ್ತಕ್ಕಂಥವರು ಹೇಳಿಕೊಡ್ತಾರೆ, ನಿಮಗಿದು ಈ ಈ ತಳಿ ಸೂಟ್ ಆಗೋದಿಲ್ಲ, ಈ ತಳಿ ಸೂಟ್ ಆಗುತ್ತೆ ಅಂತ ಹೇಳಿಯೇ ಕೊಡ್ತಾರೆ. ನೀವು ಒಂದು ಸಲ ಅಂಥವ್ರನ್ನ ಕೇಳಿಯೇ ಗಿಡವನ್ನು ನೆಡೋದು ಒಳ್ಳೆಯದು. ಮತ್ತು ಇನ್ನೊಂದು ವಿಷಯ, ಈ ವಿಯೆಟ್ನಾಂ ಸೂಪರಲ್ಲಿ ಬಹಳ ಏನು ಸಿಹಿ ಇರೋದಿಲ್ಲ. 16-17 ಬ್ರಿಕ್ಸ್ ಇರುತ್ತೆ. ಇದು TSS ವ್ಯಾಲ್ಯೂ ಅಂತ ರಿವ್ಯೂ ನೋಡಿದ್ದೆ, ಹೌದು ಕೂಡ. ನಾನು ಈ ವರ್ಷ 2 ವರ್ಷದಿಂದ ಇದರ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಸಪ್ಪೆ. ನಮ್ಮ ಸ್ಥಳೀಯ ವೆರೈಟಿಗಳು ಮತ್ತು ಇತರೆ ವೆರೈಟಿಗೆ ಹೋಲಿಸಿದರೆ ಇದು ಬಹಳ ಸಪ್ಪೆ ಇದು. ಹಾಗಾಗಿ ಬೇಗ ಕಾಯಿ ಬಿಡುತ್ತೆ ಅನ್ನೋದು ಒಂದೇ ಪ್ಲಸ್ ಪಾಯಿಂಟ್ ಇದ್ರದ್ದು ಬಿಟ್ಟರೆ, ಮತ್ತು ನಮ್ಮ ಹಲಸಿನ ಹಣ್ಣು ತಿನ್ನೋದಕ್ಕೆ ಅಷ್ಟೇನು ಚೆನ್ನಾಗಿ ಆಗೋದಿಲ್ಲ. ಮತ್ತು ಟೇಸ್ಟ್ ಅನ್ನೋದು ಇಂಡಿವಿಜುವಲ್ ಮ್ಯಾಟರ್. ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಪಿನಿಯನ್ ಇರ್ಬೋದು. ಆದರೆ ಸಾಧಾರಣವಾಗಿ ಬಹಳ ಸಿಹಿ ಇರುವಂತಹ ಒಂದು ತಳಿ ಇದಲ್ಲ.